ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಭಾರತ ಸಂವಿಧಾನ ಅಂಗೀಕರಿಸಿಕೊಂಡ 75ನೇ ವರ್ಷದ ಆಚರಣೆಯ ಪ್ರಯುಕ್ತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರಾದ ಶಿವಾರೆಡ್ಡಿ, ಪಿಡಿಒ ರಶ್ಮಿ, ಪಂಚಾಯಿತಿ ಅಧ್ಯಕ್ಷರಾದ ಜಯರಾಮರೆಡ್ಡಿ, ಉಪಾಧ್ಯಕ್ಷರಾದ ಅಂಜಲಮ್ಮ ಪ್ರತಾಪ್, ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಹಾಜರಿದ್ದರು. ನಮ್ಮ ದಲಿತ ಮುಖಂಡರ ಬಗ್ಗೆ ನಡ್ಕೊಂಡು ಹೋಗ್ತಾ ಇದ್ರು. ಈ ಎಲ್ಲ ವಾದ ಮಾಡೋದಕ್ಕೆ ನಿಮ್ಮ ಮಕ್ಕಳನ್ನ ನೀವು ಪಡ್ಕೊಳ್ಳೋದಕ್ಕಂತಾನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದು, ಆ ಸಂವಿಧಾನದ ವಿಚಾರಗಳನ್ನ, ಆ ಸಂವಿಧಾನ ಅರಿವನ್ನ ಮೂಡಿಸ್ಲಿಕ್ಕಂತಾನೆ ಈ ಒಂದು ಕಾರ್ಯಕ್ರಮ ಜಿಲ್ಲಾಡಳಿತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅವರು ಆಯೋಜನೆ ಮಾಡಿರೋದಕ್ಕೆ ಒಂದು ಸಾರ್ಥಕತೆಯನ್ನ ನಾವು ವೇದಿಕೆ ಮುಖಾಂತರ ಕೊಡಬೇಕಾಗತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ಸಂವಿಧಾನದ ಬಗ್ಗೆ ವಿಚಾರಗಳನ್ನ ಜನರಿಗೆ ತಿಳಿಸಬೇಕು. ಅದನ್ನ ಬಿಟ್ಬಿಟ್ಟು ನಾವಿಲ್ಲಿ ಯಾವುದೋ ಒಂದು ಹಾಡುಗಳನ್ನ ಹಾಕೊಂಡು ಕೋಲಾಟ ಆಡ್ಕೊಂಡಿರೋದ್ರಿಂದ ನಾವು ಜನರಿಗೆ ಯಾವುದೇ ರೀತಿಯ ಒಂದೇ ಒಂದು ವಿಚಾರನ ಕೂಡ ಸಂವಿಧಾನದ ಬಗ್ಗೆ ತಿಳಿಸೋದಕ್ಕೆ ಆಗೋದಿಲ್ಲ. ಆದ್ರಿಂದ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಈ ಒಂದು ವೇದಿಕೆ ಮುಖಾಂತರ ಸಂವಿಧಾನದ ಬಗ್ಗೆ ಮಾತ್ರ ತಿಳ್ಕೊಳ್ಳಿ. ನಿಮ್ಮ ಭಕ್ತಿ, ನಿಮ್ಮ ಧಾರ್ಮಿಕ ಆಚರಣೆಗಳಿದ್ರೆ ನಿಮ್ಮ ಮನೆಗಳಲ್ಲಿ ಅಥವಾ ನಿಮಗೆ ಇಷ್ಟಪಟ್ಟ ಜಾಗಗಳಲ್ಲಿ ಮಾಡ್ಕೊಳ್ಳಿ. ಈ ವೇದಿಕೆಯಲ್ಲಿ ಸಂವಿಧಾನದ ಬಗ್ಗೆ ಮಾತಾಡ್ಲಿಕ್ಕೆ, ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಮಾತ್ರ ಅವಕಾಶ ಮಾಡಿಕೊಡಿ ಅಂತ ಅವ್ರಿಗೆ ಹೇಳ್ತಾ, ಬಂಧುಗಳೇ, ಇವತ್ತು